ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಹಳ್ಳಿ ಪ್ರತಿಭೆನ ಬೆಳೆಸಿ ಆರೈಸಿ. ನೋಡ್ರಪ್ಪ, ಈ ಬೆಳೆನ ಎಲ್ಲ ಬೆಳೆ ಬಂದು ನಿಂತೈತಿ. ಆದರೆ ಈ ಕರ್ಬೂಜ ಹಣ್ಣ ಯಾರೂ ತಾಮಕ್ಕೆ ಬರಂಗಿಲ್ಲಲ್ಲಪ್ಪ. ನಾನು ನೋಡಿರಿ 2-3 ಲಕ್ಷ ಖರ್ಚು ಮಾಡಿ ಈ ಬೆಳೆ ಬೆಳೀತಾ ಇದ್ದೀನಿ. ಯಾರೂ ಕೂಡ ಈ ಬೆಳೆ ತಾಮಕ್ಕೆ ಬರಂಗಿಲ್ಲಲ್ಲಪ್ಪ. ಭೀಮಣ್ಣ, ಕರ್ಬೂಜ ಹಣ್ಣಿಂದೆಲ್ಲ ಚೆನ್ನಾಗಿದ್ದಂಗೆ ಐತಲ್ಲಪ್ಪ ಬೆಳೆ. ಏನು ಹಂಗೆ ಏನು ರೋಗ ಪಾಗ ಯಾತಿಲ್ಲ ಬೆಳೆಗೆ? ಅಲ್ಲೊಂದಿಟ್ಟು ಇಲ್ಲೊಂದಿಟ್ಟು ಐಟ್ ಮೂರ್ತಪ್ಪ. ಯಾತಿದ್ರೆ ಏನು ಬಿಡ್ಮೂರ್ತಪ್ಪ. ಈ ಕರ್ಬೂಜ ಹಣ್ಣಿಗೆ ರೇಟೇ ಇಲ್ಲ ಕಣಪ್ಪ. ರೇಟ್ ಇಲ್ಲದ್ಕೇನೋ ಯಾರು ಬರೋಂಗೇ ಇಲ್ಲ ತಾಮಕ್ಕೆ. ಎಲ್ಲ ಮಾಗಿ ನಿಂತು ಬಿಟ್ಟೈತೆ ಕಣಪ್ಪ ಬೆಳೆ. ಈಗ ಏನು ಮಾಡೋಣ ಹಂಗಾಗೈತಿ. ಹಣ್ಣೆಲ್ಲ ಕೊಳಿತಾ ಇದ್ದಾವೆ ಬಳ್ಳಿ ಅಡೆಯಲ್ಲಿ ಓಟು. ಇವಾಗ ಅರ್ಜೆಂಟ್ ಕೀಳಿಸ್ಬೇಕು. ಅದಕ್ಕೆ ಯಾರನ್ನ ಬಂದರೆ ಕೊಡೋಣ ಅಂತ ನೋಡ್ತಾ ಇದ್ದೀನಪ್ಪ ಮೂರ್ತಪ್ಪ. ಯಾರು ಬರಂಗಿಲ್ಲಲ್ಲಪ್ಪ. ಕೇಳೋರೇ ಇಲ್ದಂಗೆ ಆಗ್ಬಿಟ್ರಿ ಕರ್ಬೂಜ ಹಣ್ಣ. ಅದೇ ಕಣ್ ಭೀಮಣ್ಣ, ನಮಗೆ ಯಾರೋ ಗೊತ್ತಿರೋರು ಬತ್ತೀವಿ, ಕರ್ಬೂಜ ಹಣ್ಣಿಂದ ಯಾವ್ದಾನ ಫ್ಲಾಟ್ ಇದ್ರೆ ತೋರಿಸ್ರಿ, ಹೊಲ್ದಾಕಿ ಕರ್ಕೊಂಡು ಹೋಗಿ ಅಂತಂದ್ರು. ಅದಕ್ಕೆ ಬಂದಪ್ಪ ನಿನ್ಗೆ ಹೇಳೋಣ. ನೀನು ಕರ್ಬೂಜ ಬೆಳೀತಿದ್ದಲ್ಲ, ಅದಕ್ಕೆ ಹೆಂಗೈತೆ ಏನು ಅಂತ ನೋಡ್ಕೊಂಡು ಹೇಳೋಣ ಅಂತ ಬಂದಪ್ಪ. ಅವ್ರು ಇವಾಗ ಬತ್ತಾವ್ರು, ಅವಾಗ ಹತ್ತತ್ರ ಬಂದಿರಬೇಕು. ಈಗ ಹೊಸಕೋಟೆ ಬಿಟ್ಟು ಇಲ್ಲಿಗೆ ಬರ್ತಾ ಇದ್ದಾರೆ. ಹೌದಾ ಮೂರ್ತಪ್ಪ? ದಿಟ್ವೇನಪ್ಪ ಮೂರ್ತಪ್ಪ. ಯಾರನ್ನ ಬತ್ತಾರ ಹೆಂಗ ಕರ್ಬೂಜ ಹಣ್ಣು ತಗೊಂಡೋಗಕ್ಕೆ ಇವಾಗ ಹಂಗಾರೆ? ಹ್ಞೂ ಭೀಮಣ್ಣ, ದಿಟ್ವೇ ಬತ್ತಾರೆ. ನನಗೇನು ಗೊತ್ತೇಳು, ಅವ್ರು ಯಾರ ಮುಖಾಂತರ ತಿಳಿಸಿದ್ರು. ನಮ್ಮ ಹೊಲದ ಪಕ್ಕದಾಗೇನೆ ನಮ್ಮ ಭೀಮಣ್ಣ ಅವ್ರದ್ದು ಐತೆ ಕರ್ಬೂಜ ಬೆಳಿತಾವ್ರೆ ಅವರು. ಪಾಪ ಎಲ್ಲ ಬಂದು ಮಾಗಿ ನಿಂತ್ಬಿಟ್ಟೈತಿ. ಯಾರು ಕೇಳಾರಿಲ್ಲ ಕಣ್ರಪ್ಪ. ಯಾರನ್ನ ಬಂದರೆ ಕಳಿಸ್ರಿ ಅಂತಲೂ ಹೇಳಿದ್ದೆ. ಹಂಗಾಗಿ ಅವರು ತಿಳಿಸಿದ್ರು ನನಗೆ. ಅದಕ್ಕೆ ನಿನ್ಗೆ ಹೇಳೋಣ ಅಂತ ಬಂದೆ. ಬತ್ತಾರೆ ನೋಡಪ್ಪ ಈಗಲಾಗ್ಲಾ. ಬಂದು ನೋಡೋಣ ಬಿಡು, ಯಾವುದೋ ಒಂದು ರೇಟಿಗೆ ಕೊಡೋಣ, ಕೊಟ್ಬಿಟ್ಟು ಮಾರೋಕ್ಕಾಗುತ್ತೆ ಅಷ್ಟೇ. ಏನು ಮಾಡೋಕ್ಕಾಗತ್ತೆ ಹೇಳು? ಇವಾಗ ನಿನಗೆ ಓಟು ತಲೆನೋವಿದು. ಹೂನ ಕಣ ಮೂರ್ತಪ್ಪ. ನಾನು ಏನು ಮಾಡೋಣ ಹೇಳು? ಯಾರನ್ನ ಬಂದರೆ ಕೊಡೋಣ ಅಂದರೆ ಯಾರೂ ಬರೋಕ್ಕಿಲ್ಲ ಮೂರ್ತಪ್ಪ. ಅದಕ್ಕೆ ಮೂರ್ತಪ್ಪ ನನಗೂ ಏನು ಮಾಡೋಣ ನಮ್ಮಂಗಾಗೈತೆ ಮೂರ್ತಪ್ಪ. ಏನು ತಿಳಿದವಲ್ದು. ಏನು ಮಾಡೋಕ್ಕಾಗುತ್ತೆ? ಇದ್ದಿದ್ದಾಗುತ್ತೆ ಮೂರ್ತಪ್ಪ. ನನಗೆ ಈ ಪಕ್ಷಿಗಳು ಕಾಟ. ಪಕ್ಷಿಗಳನ್ನ ಸಾಯಂಕಾಲ ಆದಂಗೆ ಕಾಯಕ್ಕಾಗಲ್ಲ ಕಣಪ್ಪ. ಹಣ್ಣಾಗಿರೋವೆಲ್ಲ ಕುಕ್ಕಂಡು ತಿಂತವೆ. ನನಗೆ ಹುಡುಗರ ಕಾಟ. ಊರ್ನಾಗಿ ಬಂದು ಅವ್ರೊಂದು ಅದೇ ಕಿತ್ಕೊಂಡು ಹೋಗ್ತಾರೆ ಕಣ ಮೂರ್ತಪ್ಪ. ಏನನ್ನಾಗಲಿ ಅರ್ಜೆಂಟ್ ಮಾರೋಣ ಅಂತ ನಾನು. ಅದಕ್ಕೆ ಯಾರನ್ನ ಬಂದ್ರೆ ಕೊಡೋಣ ಅಂದ್ರೆ ಅದಕ್ಕೆ ರೇಟೇ ಇಲ್ಲ ಅಂತಾರೆ. ಓನ್ ಭೀಮಣ್ಣ, ಯಾತನ ತಿಂಬ ವಸ್ತು ಅಂದರೆ ಹಿಂಗೆ ಊರ್ನಾಗ್ಲನ್ನ ಕಾಯ್ಬೇಕು, ಪ್ರಾಣಿ ಪಕ್ಷಿಗಳ್ನು ಕಾಯ್ಬೇಕು. ಎಲ್ಲ ಕಾಯ್ಕೊಂಡಿರ್ಬೇಕಪ್ಪ. ಅದ್ರಾಗ ಎಲ್ಲ ಕಾದು ಎಲ್ಲ ಮಾಡಿ ಕೊನೆಗೆ ಎಲ್ಲ ಬೆಳೆದು ಎಲ್ಲ ನೋಡ್ಕೊಂಡ್ರು ಅವಕ್ಕೆ ರೇಟ್ ಇಲ್ಲ ಅಂತಾರೆ. ಇನ್ನೇನು ಮಾಡ್ಬೇಕು ರೈತರಾದವ್ರು ಇನ್ನೇನು ಬೆಳ್ಕೊಂಡು ತಿನ್ಬೇಕು ನಾವು ಹೇಳು? ಇಲ್ಲಿ ಭೀಮಣ್ಣ ಅಂದರೆ ಯಾರಪ್ಪ? ಇಲ್ಲಿ ಕರ್ಬೂಜ ಬೆಳೆದಿರೋದು ನೀವೇನಾ? ಇದು ನಾವು ಕರ್ಬೂಜ ಹಣ್ಣು ತಾಳೋರು, ಅದಕ್ಕೆ ಬಂದಿದ್ದೀವಿ ಕೇಳೋಣ ಅಂತ. ಹ್ಞೂ ಸ್ವಾಮಿ, ಭೀಮಣ್ಣ ಅಂದರೆ ನಾನೇ. ನಮ್ಮದೇ ಕರ್ಬೂಜ ಹಣ್ಣು. ಬನ್ನಿ ಸ್ವಾಮಿ, ಎಲ್ಲ ನೋಡ್ರಿ ಕರ್ಬೂಜ ಹಣ್ಣು ಹೆಂಗೈತಿ ಎಲ್ಲ ನೋಡಿ ಕೊಡೋಣ ಅಂತಾನೆ ಸ್ವಾಮಿ. ನಾವು ಅದನ್ನೇ ಮಾತಾಡ್ತಾ ಇದ್ವಿ. ಮೂರ್ತಣ್ಣವ್ರು ಹೇಳ್ತಿದ್ರು. ನೀವೇನೋ ಅವ್ರು ಬಂದಿದ್ದು? ಹೌದು, ನಾವೇನು ಮೂರ್ತಣ್ಣನ ನೋಡಿಲ್ಲ. ಆದರೆ ಹೇಳಿ ಕಳಿಸಿದ್ರಿ ಹಿಂಗೆ ಮೂರ್ತಣ್ಣರು ಅಲ್ಲಿ ಕರ್ಕೊಂಡು ಹೋಗ್ತಾರಂತ. ಅದಕ್ಕೆ ಅಲ್ಲಿ ಕೇಳಿದೆ, ಅಲ್ಲೇ ಇದ್ದಾರೆ ನೋಡ್ರಿ ಅಂತಂದರು ರೋಡ್ನಾಗೆ. ಅದಕ್ಕೆ ನಾನಿಲ್ಲಿ ನೀವು ನಿಂತಿರೋದು ನೋಡಿ ಬಂದೆ. ಹ್ಞೂ ಸ್ವಾಮಿ, ನಾನೇ ಮೂರ್ತಪ್ಪ ಅಂತಂದರೆ ಇವರೇ ಭೀಮಣ್ಣ ಅಂತಂದರೆ ನೀವು ಇದೇ ಹೊಲನೇ ಸ್ವಾಮಿ ನೋಡೋಕೆ ಬಂದಿರೋದು. ಇದೇ ಹೊಲ ಕರ್ಬೂಜ ಹಣ್ಣು ಹಾಕಿರೋ ಹೊಲ ಸ್ವಾಮಿ ಇದು. ನೋಡಿ ಸ್ವಾಮಿ, ಎಲ್ಲ ನೋಡಿ, ನೀವು ನೋಡಿ ಆಮೇಲೆ ರೇಟ್ ಮಾತಾಡೋಕ್ಕಾಗುತ್ತೆ. ಎಲ್ಲ ತೋರಿಸ್ತೀವಿ ಬರ್ರಿ ಸ್ವಾಮಿ, ನೋಡಿರಿ. ಹಾಂ ಸರಿ ಬನ್ನಿ, ಎಲ್ಲ ಒಂದ್ಸಲಿ ಅಡ್ಡಾಡ್ಕೊಂಬರೋಣ, ಎಲ್ಲ ನೋಡೋಣ ಯಾವ ಥರ ಇದೆ ಫ್ಲಾಟು ಅಂತ. ಈಗಲ್ರಿ ಸ್ವಾಮಿ, ಎಲ್ಲ ಇದೇ ನಮ್ಮದು ಕರ್ಬೂಜ. ಒಸಿ ನೀವು ನೋಡ್ರಿ, ನಿಮ್ಗೆ ಹೆಂಗಿರ್ಬೇಕು ಹಣ್ಣು ಎಲ್ಲ ಒಂದ್ಸರಿ ನೋಡ್ಕೊಳ್ರಿ ಸ್ವಾಮಿ. ನೀವೂ ಹಣ್ಣು ನೋಡ್ರಿ ಸ್ವಾಮಿ, ಎಂಥ ಚೆನ್ನಾಗೈತಿ. ಚೆನ್ನಾಗೇ ಬೆಳೆದಿದ್ದೀವಿ ಸ್ವಾಮಿ. ಅಂಥದ್ದೇನು ಲೋಪ ಇಲ್ಲ ಸ್ವಾಮಿ. ಹಣ್ಣಾಗಿ ಚೆನ್ನಾಗಿ ಬೆಳೆ ಬಂದೈತೆ ಸ್ವಾಮಿ. ಒಂದ್ಸರಿ ನೀವು ನೋಡ್ರಿ. ಸರಿ ಆಯಿತು ಭೀಮಣ್ಣವ್ರೆ, ನೋಡ್ತೀನಿ. ಈಗ ಹಣ್ಣು ನೋಡ್ತೀನಿ, ಹಣ್ಣು ನೋಡ್ಬಿಟ್ಟು ಮಾತಾಡ್ತೀನಿ ನಿಮ್ಮ ಜೊತೆ. ಸರಿ ಸ್ವಾಮಿ, ಆಯ್ತು ಸ್ವಾಮಿ. ನೋಡಿ. ಭೀಮಣ್ಣವ್ರೆ, ಈ ಸೊಸಿನೆಲ್ಲ ನಾಟಿ ಮಾಡಿ ಎಷ್ಟು ದಿನ ಆಯಿತು? ಈ ದೇವಾಗ ಎಷ್ಟು ದಿನದ ಕ್ರಾಪು ನಿಮ್ಮದು ಕರ್ಬೂಜದ್ದು? ಸ್ವಾಮಿ, ಸೊಸಿನ ನಾಟಿ ಮಾಡಿ ಅವಾಗೇನೆ ಒಂದು 3.5 ತಿಂಗಳು 4 ತಿಂಗಳು ಆಗ್ತಾ ಬಂದೈತೆ ಸ್ವಾಮಿ. ಅವಾಗೇನೆ ಹೆಚ್ಚು ಕಮ್ಮಿ 3.5 ತಿಂಗಳು ಮೇಲೆ ಅಂದ್ಕೊಂಡ್ಬಿಟ್ರಿ. ಹೌದಾ ಭೀಮಪ್ಪ ಅವರೇ? ಸರಿ ಅಪ್ಪ. ಇದು ಒಂದು ಸ್ವಲ್ಪ ಹಣ್ಣು ಜಾಸ್ತಿ ಆಗಿಬಿಟ್ಟೈತಿ. ಇದು ನೋಡಿದರೆ ಇನ್ನೊಂದು ಸ್ವಲ್ಪ ಹಣ್ಣು ನಮಗೆ ಶೈನಿಂಗ್ ಕಾಣಬೇಕು, ಕಲರ್ ಕಾಣಬೇಕು. ಸ್ವಲ್ಪ ಕಲರು ಕಮ್ಮಿ ಐತೆ ಕಣಪ್ಪ ಹಣ್ಣಾಗಿ. ಸ್ವಾಮಿ ನೋಡ್ರಿ ಸ್ವಾಮಿ, ನಮ್ದು ಇರೋ ಹಣ್ಣೇ ಇದು ಸ್ವಾಮಿ. ನಾವು 2 ಲಕ್ಷ 3 ಲಕ್ಷ ಖರ್ಚು ಮಾಡ್ಬಿಟ್ಟಿದ್ದೀವಿ ಸ್ವಾಮಿ. ನಾವು ಏನು ಮಾಡೋಣ? ಯಾರು ತಕಮಕ್ಕೇ ಬರಲಿಲ್ಲ ಸ್ವಾಮಿ, ರೇಟ್ ಇಲ್ಲ ಅಂತ ಹೇಳಿ. ಎಲ್ಲ ಹಣ್ಣಾಗ್ಬಿಟ್ಟೈತಿ, ಎಲ್ಲ ಮಾಗ್ಬಿಟ್ಟೈತೆ ಸ್ವಾಮಿ. ಹೊಸಿ ನೀವೇ ನೋಡ್ರಿ ಸ್ವಾಮಿ, ಇನ್ನೊಂದ್ಸರಿ ನೋಡಿ ತಗೊಳ್ಳಿ ಸ್ವಾಮಿ ನೀವೇನೆ. ಸರಿ ಭೀಮಪ್ಪ, ಹಣ್ಣು ಜಾಸ್ತಿ ಆಗಿಬಿಟ್ಟೈತೆ ಭೀಮಪ್ಪ. ನಾನು ತಗೊಂಡೋಗಿ ಎಲ್ಲನ ಮಾರ್ಬೇಕಂದ್ರೆ ನನಗೂ 1 ರೂಪಾಯಿ ಉಟ್ಬೇಕಲ್ಲಪ್ಪ ಭೀಮಪ್ಪ. ಹಣ್ಣಾಗಿರೋದು ಯಾರು ತಾಂಬ್ತಾರೆ ಭೀಮಪ್ಪ? ನೀನೇ ಹೇಳು. ಜಾಸ್ತಿ ಹಣ್ಣಾಗ್ಬಿಟ್ಟೈತಪ್ಪ, ಒಂದು ಸ್ವಲ್ಪ ಕಲ್ಲರು ಕಮ್ಮಿ ಆಯ್ತು ಕಣಪ್ಪ. ನಾನು ಏನು ಮಾಡೋಣ ಹೇಳು ಈಗ? ಅಲ್ಲ ಸ್ವಾಮಿ, ನೋಡ್ರಿ ಇನ್ನೊಂದ್ಸರಿ ನೋಡ್ರಿ, ಯಾವುದೋ 1-2 ಹಣ್ಣು ಒಂದು ಸ್ವಲ್ಪ ಜಾಸ್ತಿ ಆಗ್ಯಾವನು. ಚೆನ್ನಾಗೈತೆ ಸ್ವಾಮಿ, ಹಣ್ಣು ಚೆನ್ನಾಗೇ ಬೆಳೆದವ್ರೆ. ತುಂಬ ಮುತುವರ್ಜಿದ್ದ ನೋಡ್ಕೊಂಡು ಬೆಳೆಸೋನ್ಕಂಡ್ರಿ ಸ್ವಾಮಿ ಭೀಮಪ್ಪ ಇದನ್ನ. ತುಂಬ ಹಣ ಖರ್ಚು ಮಾಡಿ ಬೆಳೆ ಬೆಳೆದವನೆ ಸ್ವಾಮಿ. ನೋಡ್ರಿ ಸ್ವಾಮಿ, ಇನ್ನೊಂದಪ್ಪ ನೋಡ್ರಿ.
ಮೂರ್ತಪ್ಪನವ್ರೆ ಎಷ್ಟು ನೋಡಿರೋ ಅಷ್ಟೇ ಮೂರ್ತಪ್ಪನವ್ರೆ, ನಮಗೆ ಗೊತ್ತಾಗುತ್ತೆ. ಮಾಗ್ಬಿಟ್ಟೈತೆ ಮೂರ್ತಪ್ಪನವ್ರೆ, ಇದು ಮಾಗಿರೋದನ್ನ ಹಣ್ಣು ಜಾಸ್ತಿ ಆಗಿರೋದನ್ನ ನಾನು ಅಲ್ಲಿ ಹೋಗಿ ಮಾರ್ಬೇಕಂದ್ರೆ ನನಗೆ ಎಷ್ಟು ಕಷ್ಟ ಇರ್ತೈತೆ ಮೂರ್ತಪ್ಪನವ್ರೆ, ನೀವು ಅದನ್ನ ಯೋಚನೆ ಮಾಡಿರಿ. ನಾನು ಇಲ್ಲಿ ತಗೊಂಡೋಗಿ ಮಾರಬೇಕಲ್ಲ ತಿರ್ಗಾ ನಾನು. ಇಷ್ಟೊಂದು ದೊಡ್ಡ ಫ್ಲಾಟ್ ಎಲ್ಲ ತಗೊಂಡು ನಾನು ಹೋಗ್ಬೇಕೀಗ. ತಗೊಂಡು ಹೋದ್ಮೇಲೆ ಅಲ್ಲಿ ಎಲ್ಲ ಮಾರ್ಬೇಕಂದ್ರೆ ಅವ್ರು ಎಲ್ಲ ನೋಡ್ತಾರಲ್ಲ ಭೀಮಪ್ಪನವ್ರೆ, ಮೂರ್ತಪ್ಪನವ್ರೆ, ನಾನು ಏನು ಮಾಡೋಣ ಹೇಳ್ರಿ. ಸ್ವಾಮಿ ನೋಡ್ರಿ ಸ್ವಾಮಿ, ನಾವು ಎಲ್ಲ ಕಷ್ಟ ಬಿದ್ದೆ ಸ್ವಾಮಿ ಮಾಡಿದ್ದೀವಿ ಸ್ವಾಮಿ. ನಾವು ಯಾರನ್ನ ನಲ್ಕೊಂಡು ಕಿತ್ಕೊಂಡೋದ್ರೆ ಒಂದು 2 kg ಎಲ್ಲಿ ಹೋಗುತ್ತೆ ಅಂತ ಮಂತ ಕುಮ್ದ ಉಂಬಾಕ್ ಹೋಗ್ದಂಗೆ ಕಾಯ್ಕೊಂಡಿರ್ತೀವಿ ಸ್ವಾಮಿ. ಯಾವನ ಪ್ರಾಣಿ ಪಕ್ಷಿಗಳು ಬಂದು ಅಣ್ಣ ಇರೋ ಕುಗ್ತಾ ಉಮ್ತಾ ಪ್ರಾಣಿ ಪಕ್ಷಿಗಳೆಲ್ಲ ಕಾಯ್ಬೇಕು ಸ್ವಾಮಿ. ಮಂತಾಕ್ ಹೋಗ್ದಂಗೆ ಉಮ್ದಂಗೆ ತಿಮ್ದಂಗೆ ಇದನ್ನ ಕಾಯ್ಕೊಂಡಿರ್ಬೇಕಲ್ಲ ಸ್ವಾಮಿ. ನಮ್ದು ಹೊಸಿ ಕಷ್ಟ ಇರುತ್ತೆ ಸ್ವಾಮಿ. ನಿಮ್ದು ತಗೊಂಡೋಗೋದು ಒಂಥರ ಕಷ್ಟ ರೀ, ನಾವು ಬೆಳೆಯೋದು ಒಂಥರ ಕಷ್ಟ ಸ್ವಾಮಿ. ಬೆಳೆಯೋ ತಕನ ಒಂಥರ ಇರುತ್ತೆ ಸ್ವಾಮಿ, ಬೆಳೆದ್ಮೇಲೆ ಒಂಥರ ಆಗ್ಬಿಡುತ್ತೆ ಸ್ವಾಮಿ. ಇಷ್ಟೊಂದು ಹಣ್ಣು ನಾನು ಏನು ಮಾಡೋಣ ಸ್ವಾಮಿ. ಆಮೇಲೆ ಇಲ್ಲ ಅನ್ಬೇಡ್ರಿ ಸ್ವಾಮಿ, ಏನಾದ್ರು ಮಾಡೋ ಒಂದು ರೇಟಿಗೆ ಮಾರ್ಕೊಂಡು ಹೋಗ್ರಿ. ನೀವೇನೆತ್ತೀರಾ ಬಂದಿದ್ದೀರಾ? ನೋಡ್ರಿ ಸ್ವಾಮಿ, ಒಂದು ರೇಟ್ ಹೇಳ್ರಿ ಸ್ವಾಮಿ ನೀವೇನೆ. ಭೀಮಪ್ಪರೇ, ಈಗ ನೀವು ಕೂಲರ್ನಲ್ಲಿ ಇಕ್ಕಿ ನೀವೇ ಕೀಳಿಸ್ಕೊಡ್ತೀರಾ, ಎಲ್ಲ ಗಾಡಿಗೆ ತುಂಬಿಸಿ ನಾನು ಹೇಳಿದ್ದ ಕಳಿಸ್ಕೊಡ್ತೀರಾ? ಇಲ್ಲ ಎಲ್ಲ ನಾನೇ ಮಾಡ್ಕೋಬೇಕಾ? ಕೂಲರ್ನೂ ನಾನೇ ಕರ್ಕೊಂಬರ್ತೀನಿ, ಗಾಡಿನೂ ಅಲ್ಲಿಂದ ನಾನೇ ತರ್ತೀನಿ, ಎಲ್ಲ ನಾನೇ ಲೋಡ್ ಮಾಡ್ಕೊಂಡು ಎಲ್ಲ ಕೂಲರ್ ನಿಕ್ಕೊಂಡು ಖರ್ಚಿಕ್ಕೊಂಡು ತಗೊಂಡು ಹೋಗ್ತೀನಿ. ಯಾವ್ದು ಮಾಡ್ತೀರಾ ನೀವು ಹೇಳ್ರಿ. ಸ್ವಾಮಿ ಓಟು ಕೂಲರ್ನೆಲ್ಲ ಕರೆದು ಎಲ್ಲ ನಾನು ಒಬ್ಬಂಟಿಕ ಸ್ವಾಮಿ. ನಾನು ಒಬ್ಬನೇ ಏನೂ ಪೇಸಾಡೋಕ್ಕಾಗಲ್ಲ ಸ್ವಾಮಿ. ನೀವೇ ಕೂಲರ್ನ ಕರೆಸ್ರಿ, ನೀವೇ ಗಾಡಿ ಕರೆಸ್ರಿ, ಎಲ್ಲ ತುಂಬ್ಕೊಂಡು ಹೋಗ್ರಿ ಸ್ವಾಮಿ. ಒಂದು ರೇಟ್ ಮಾತಾಡೋಕ್ಕಾಗ್ತೈತಿ. ಸರಿ ಸರಿ ಭೀಮಪ್ಪ, ಈಗ ಒಟ್ಗಟ್ಲೆ ಮೇಲೆ ಕೊಡ್ತೀಯಾ ಇಲ್ಲ ಏನು ತೂಕದ ಮೇಲೆ ಕೊಡ್ತೀಯಾ ಭೀಮಪ್ಪ ನೀನು? ಸ್ವಾಮಿ ನೀವು ತೂಕದ ಮೇಲಾದ್ರೆ ಹೆಂಗೆ ತಾಂಬ್ತೀರಾ ಸ್ವಾಮಿ? ಹೊಸಿ ಹೇಳ್ರಿ ಸ್ವಾಮಿ, ಆಮೇಲೆ ನೋಡೋಣ. ಹಂಗೆ ಒಟ್ಗಟ್ಲೆ ಕೊಡೋದಾ ತೂಕದ ಮೇಲೆ ಕೊಡೋದಾ ಮಾಡೋಕ್ಕಾಗುತ್ತೆ? ತೂಕದ ಮೇಲಾದ್ರೆ ಏನು ರೇಟಿಗೆ ತಾಂಬ್ತೀರಾ ಸ್ವಾಮಿ? ಭೀಮಪ್ಪ ಅವರೇ, ನಾನೇ ಕೂಲರ್ನ ಕರ್ಕೊಬಂದು ನಾನೇ ಎಲ್ಲ ಗಾಡಿ ತಗೊಬಂದು ಎಲ್ಲ ತುಂಬಿಸ್ಕೊಂಡು ಹೋಗ್ತೀನಿ. ಇದನ್ನು ನಾನು 2.5 ರೂಪಾಯಿ ಹಂಗೆ ಕೆಜಿ ಹಾಕ್ಯಂತೀನಿ. ಯಾಕೆಂದರೆ ನಮ್ಮದು ಕೂಲರ್ ಖರ್ಚು ಗಾಡಿ ಖರ್ಚು ಎಲ್ಲ ಇರ್ತೈತಿ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, 2.5 ರೂಪಾಯಿ ನಾನು 1 kg ಅಮ್ಮಂಗೆ ಹಾಕ್ಯಂತೀನಿ. ನೋಡಪ್ಪ ನಿನ್ನ ಕರ್ಬೂಜ ಹಣ್ಣು ಒಂದು ಸ್ವಲ್ಪ ಹಣ್ಣು ಆಗ್ಬಿಟ್ಟೈತಿ, ಮಾಗ್ಬಿಟ್ಟೈತೆ ಅದಕ್ಕೆ. ಏನು ಸ್ವಾಮಿ ಹಿಂಗೆ ಕೇಳ್ತೀರಾ? 2.5 ರೂಪಾಯಿ ಅಂದರೆ ಕಮ್ಮಿ ಆಗಕ್ಕಿಲ್ವಾ ಸ್ವಾಮಿ? ನಾವು ಇಲ್ಲೇ ತಕನ ಅದಕ್ಕೆ ನೀರು ಹಾಯಿಸಿ ಬೆಳೆದು ಅದಕ್ಕೆಲ್ಲ ಔಷಧಿ ಗೊಬ್ಬರ ಅದೆಲ್ಲ ಎಷ್ಟು ಖರ್ಚಾಯ್ತು ಸ್ವಾಮಿ? ಏನು ಸ್ವಾಮಿ 2.5 ರೂಪಾಯಿ ಕೆಜಿ ಕೇಳ್ತೀರಲ್ಲ ಸ್ವಾಮಿ ನೀವು? ಸ್ವಾಮಿ ಏನು ಸ್ವಾಮಿ 2.5 ರೂಪಾಯಿ ಕೇಳಿದ್ರೆ ಹೆಂಗೆ ಕೊಡ್ತಾರೆ ಸ್ವಾಮಿ? ಇಷ್ಟೊಂದೆಲ್ಲ ಕಷ್ಟ ಬಿದ್ದು ಅಷ್ಟೊಂದೆಲ್ಲ ಖರ್ಚಿಕ್ಕಿ ಇಷ್ಟೊಂದು ಕಮ್ಮಿ ಕೇಳಿದ್ರೆ ಹೆಂಗೆ ಸ್ವಾಮಿ ನೀವು? ಒಂದು ಸ್ವಲ್ಪ ಹೇಳ್ರಿ ಸ್ವಾಮಿ. ಈ ಪಾಟಿ ಕಮ್ಮಿ ಕೇಳಿದ್ರೆ ಸ್ವಾಮಿ ಹೆಂಗೆ ಕೊಡಕ್ಕೆ ಬರ್ತೈತೆ ನೀವೇ ಹೇಳ್ರಿ ಸ್ವಾಮಿ. ನೋಡಿ ಮೂರ್ತಣ್ಣ ಭೀಮಪ್ಪ, ನಾನು ಇರೋ ರೇಟು ನಿಮ್ಗೆ ಹೇಳ್ತಿದ್ದೀನಿ. ಬಜಾರ್ನಾಗ ನಡೀತಿರೋ ರೇಟ್ ಇದೆ ಮೂರ್ತಪ್ಪ. ನಾನೇನು ಸುಮ್ಕೆ ಹೇಳಕ್ಕಿಲ್ಲ ನಿಮಗೆ. ಯಾರು ಕರ್ಬೂಜ ಕೇಳೋರಿಲ್ಲ ಕಣ್ರಪ್ಪ. ನೀವೇನು ಹೇಳ್ತೀರಾ? ನೀವು ಅಷ್ಟಕ್ಕೆ ಕೇಳ್ತೀರಿ ಇಷ್ಟಕ್ಕೆ ಕೇಳ್ತೀರ ಅಂತ. ಹೊಸಿ ನನ್ನ ಕಷ್ಟ ನೀವು ಅರ್ಥ ಮಾಡ್ಕೋಬೇಕಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಇದ್ರ ಮೇಲೆ ಹಾಕ್ಯಂಬಕ್ಕಾಗಲ್ಲಪ್ಪ. ಏನೋ ನಿಮ್ಮ ಬಂದ ಆಟಕ್ಕೇನೋ 50 ಪೈಸೆ ಹಾಕ್ಯಂಡು 3 ರೂಪಾಯಿಗೆ ಮಾಡ್ಕೊಂತೀನಿ ನೋಡಪ್ಪ ನಿಮ್ಮ ಕರ್ಬೂಜ ಹಣ್ಣ. ಇದ್ರ ಮೇಲೆ ನನಗೆ ಆಗೋದೇ ಇಲ್ಲ. ನೀವು ಕೊಟ್ಟರೂ ಸರಿನೇ ಬಿಟ್ಟರೂ ಸರಿನೇ 3 ರೂಪಾಯಿ ಮೇಲೆ ನಾನು ಹಾಕ್ಯಂಬಕ್ಕಾಗಲ್ಲ. ಯಾಕಂದರೆ ಮಾರ್ಕೆಟ್ನಾಗೆ ಬಜಾರ್ನಾಗೆ ಕರ್ಬೂಜಕ್ಕೆ ರೇಟೇ ಇಲ್ಲ ಅದಕ್ಕೆ. ಸ್ವಾಮಿ ಏನು ಸ್ವಾಮಿ ಈ ಪಾಟಿ ಹಿಂಗೆ ಹೇಳ್ಬಿಡ್ರಿ ನೀವು? 3 ರೂಪಾಯಿ ಅಂದ್ರೆ ಕಮ್ಮಿ ಆಗಕ್ಕಿಲ್ವಾ ಸ್ವಾಮಿ? ನಾವು ಹೆಂಗೆ ಸ್ವಾಮಿ ಕೊಡೋಣ 3 ರೂಪಾಯಿಗೆ ಇಷ್ಟೊಂದು ಬೆಳೆದು? ನೋಡ್ರಿ ಸ್ವಾಮಿ ಹೊಸಿ ಒಂದು ಸ್ವಲ್ಪ ಹಾಕ್ಯಲ್ರಿ ಸ್ವಾಮಿ. 3 ರೂಪಾಯಿ ಹೆಂಗೆ ಸ್ವಾಮಿ? ನೋಡಪ್ಪ ಭೀಮಣ್ಣ, ನನಗೆ ಎಷ್ಟು ಗೆಟ್ಟುತ್ತೋ ನಾನು ಅಷ್ಟಕ್ಕೆ ಕೇಳಿವ್ನಿ. ನೀನು ಕೊಡೋದಾದರೆ ಕೊಡು, ಬಿಡೋದಾದರೆ ಬಿಡು. ನಾನು ಇರೋದು ಹೇಳಿದ್ದೀನಿ, ಇರೋ ಮಾಲ್ಗೆ 3 ರೂಪಾಯಿ ಕೆಜಿ ಹಾಕ್ಯಂತೀನಿ ಅಂತ. ನಿಂಗೆ ಕೊಡೋಕೆ ಇಷ್ಟ ಇದ್ರೆ ಕೊಡು, ಇಲ್ಲಾಂದ್ರೆ ಬಿಡು. ನನ್ನ ಕೈಲಿ ಅದ್ರ ಮೇಲೆ ಹಾಕೊಳಕ್ಕಾಗಲ್ಲ ಕಣಪ್ಪ ಭೀಮಪ್ಪ. ನಾನು ಹೊಸಿ ನಿಮ್ಮವ್ರನ್ನಾಗೇನೆ ಮುಂದ್ಲು ಫ್ಲ್ಯಾಟು ಕಲ್ಲಂಗಡಿ ನೋಡೋಕೆ ಹೋಗ್ಬೇಕು, ರಾಮಣ್ಣ ಅವ್ರದ್ದು. ನನಗೆ ಟೈಮ್ ಆಗ್ತೈತಿ, ನಾನು ಹೋಗ್ತೀನಿ. ನೀನು ಹೊಸಿ ಯೋಚನೆ ಮಾಡಿ ನನಗೆ ತಿಳಿಸು. ಇಲ್ಲ ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲಪ್ಪ. ಅದ್ರ ಮೇಲೆ 3 ರೂಪಾಯಿ ಮೇಲೆ ನಾನು ಹಾಕ್ಯಂಬಕ್ಕಾಗಲ್ಲ. ಹೊಸಿ ನಮ್ಮದು ಕಷ್ಟ ಇರ್ತೈತಿ. ಏನು ಸ್ವಾಮಿ ಹಿಂಗೆ ಕೇಳ್ಬಿಟ್ರಲ್ಲ ಸ್ವಾಮಿ? 3 ರೂಪಾಯಿ ಕೇಳಿರಿ ಹೆಂಗೆ ಸ್ವಾಮಿ ಕೊಡೋಕ್ಕಾಗ್ತೈತಿ? ನೀವೇ ಹೊಸಿ ಯೋಚನೆ ಮಾಡ್ರಿ. ನಾವು ಅಷ್ಟು ಕಷ್ಟ ಬಿದ್ದು ಬೆಳೆದಿರೋ ಬೆಳೆಗೆ ನೀವು ಬರೀ 3 ರೂಪಾಯಿ ಕೇಳ್ತಿದ್ರಲ್ಲ ಸ್ವಾಮಿ. ನಾವು ಹೆಂಗೆ ಸ್ವಾಮಿ ಕೊಡೋಣ? ನೀವೇ ಹೊಸಿ ಯೋಚನೆ ಮಾಡಿ ಇನ್ನೊಂದು ಸ್ವಲ್ಪ ಹಾಕ್ಯಂಡು ಹೋಗ್ರಿ ಸ್ವಾಮಿ. ಇನ್ನೊಂದು ರೇಟ್ ಹೇಳ್ರಿ ಸ್ವಾಮಿ. ಸ್ವಾಮಿ ನೋಡಿ ಹಾಕ್ಯಂಡು ಹೋಗ್ರಿ ಸ್ವಾಮಿ. 3 ರೂಪಾಯಿನೇ ಅಂದರೆ ಅದನ್ನೇ ಕೇಳ್ತಿದ್ರಲ್ಲ ಸ್ವಾಮಿ. ಪಾಪ ಭೀಮಣ್ಣ ನೋಡಿದ್ರೆ 3 ಲಕ್ಷ ರೂಪಾಯಿ ಖರ್ಚು ಮಾಡೋಣ ಸ್ವಾಮಿ. ನೀವು 3 ರೂಪಾಯಿಗೆ ತಗೊಂಡ್ರೆ 25-30 ಸಾವಿರ ರೂಪಾಯಿನ ಅವ್ನಿಗೆ ಬರೋಕ್ಕಿಲ್ಲ ಸ್ವಾಮಿ. ಅವ್ನಿಗೆ ಯಾವ್ದು ಉಳಿತೈತೆ ಸ್ವಾಮಿ? ರೈತರಿಗೆ ಯಾವ್ದು ಸ್ವಾಮಿ ಉಳಿತೈತೆ? ಹಿಂಗಾದ್ರಿ ರೈತರು ಸುಮ್ಮನೆ ಕೈ ಇದ್ದಾಗ ಬಂಡವಾಳ ಹಾಕಿ ಆಮೇಲೆ ನೋಡಿದ್ರೆ ಯಾತು ಬರೋಕ್ಕಿಲ್ಲ ಸ್ವಾಮಿ. ರೈತರದು ಹಸಿ ಕಷ್ಟ ಐತೆ ಸ್ವಾಮಿ. ನೀವೇ ಅರ್ಥ ಮಾಡ್ಕೊಂಡು ಬೆಳೆ ತಗೊಂಡೋಗ್ರಿ ಸ್ವಾಮಿ, ಆಮೇಲೆ ಬಿಟ್ಟೋಗ್ಬೇಡ್ರಿ. ಇಲ್ಲಪ್ಪ, ನೀವು ಮತ್ತೆ ಅದನ್ನೇ ಹೇಳ್ತಿರಲ್ಲಪ್ಪ. 3 ರೂಪಾಯಿ ಮೇಲೆ ನಾನು ಹಾಕೊಳಕ್ಕಾಗಲ್ಲಪ್ಪ. ನೋಡಿ, ನೀವು ಯಾರನ್ನ ಅಂತಾರೇನ ಬಂದು ನಿಮಗೆ 1 ರೂಪಾಯಿ ಹೆಚ್ಚಾಗಿ ಕೊಡ್ತಾರಂದರೆ ನಾನೇನು ಬೇಡ ಅಂತೀನೇನಪ್ಪ? ಅವ್ರಿಗೆ ಕೊಡ್ರಿ, ನಮ್ಮದೇನಿಲ್ಲ ಅದ್ರಾಗೆ. ನನಗೆ ಆಗಲ್ಲಪ್ಪ. ನನ್ನ ಕೈಲಿ ಇಡೋಕ್ಕಾಗೋದು ಈ ಮಾಲ್ಗೆ, ಈ ಬಜಾರ್ನಾಗಿರೋ ರೇಟ್ಗೆ 3 ರೂಪಾಯಿನೇ ನನಗೆ ಕೆಜಿ ಇಡೋಕ್ಕಾಗೋದು. ಇದ್ರ ಮೇಲೆ ಆಗಕ್ಕಿಲ್ಲಪ್ಪ. ಹೊಸಿ ನನಗೆ ಮುಂದೆ ಕಲ್ಲಂಗಡಿ ನೋಡೋದೈತಿ, ನಾನು ಹೋಗ್ಬೇಕು. ನೀವು ಆಮೇಲೆ ಮೂರ್ತಪ್ಪರ ವಿಷಯ ತಿಳಿಸ್ರಿ, ನಾನು ಬರ್ತೀನಿ ಬೇಕಾರೆ. ಆಮೇಲೆ ನೀವೆಲ್ಲ ಯೋಚನೆ ಮಾಡಿರಿ ಇವತ್ತು ಮನೆಯಾಗೆಲ್ಲ ಕುತ್ಕೊಂಡು. ಏನು ಮಾಡೋಕ್ಕಾಗ್ತದೆ ಸ್ವಾಮಿ? ರೈತರ ಕಷ್ಟ ಸ್ವಾಮಿ. ನೀವು ಹಂಗೆ ಹೇಳ್ತೀರಾ?
ನಾವು ಬೆಳೆದಿರೋದು ನಮ್ಮ ಪಾಡಿ ಏನಾಗ್ಬೇಕು ಸ್ವಾಮಿ, ಆ ಪಾಟಿ ದುಡ್ಡು ಖರ್ಚು ಮಾಡಿ ಬೆಳೆದಿರ್ತೀವಿ ಸ್ವಾಮಿ. ರೈತರ ಕಷ್ಟ ಯಾರು ಅರ್ಥ ಮಾಡ್ಕೊಬೇಕಿಲ್ಲ ಸ್ವಾಮಿ, ಯಾರು ಅರ್ಥ ಮಾಡ್ಕೊಬೇಕಿಲ್ಲ. ಯಾಕೆ ಅಂತಂದ್ರಿ, ನಾವು ರೈತರುಗಳು ಬೆಳೆ ಚೆನ್ನಾಗಿ ಬಂದು ಒಳ್ಳೆ ಇಳುವರಿ ತಂದಾಗ ರೇಟೇ ಇರಲ್ಲ ಸ್ವಾಮಿ. ಏನು ಇಳುವರಿ ಇಲ್ಲ, ಎಲ್ಲ ಬೆಳೆ ಎಲ್ಲ ಕೆಟ್ಟೋಗಿರ್ತೈತಿ. ಅಂಥ ಟೈಮ್ನಾಗ ರೇಟ್ ಇರುತ್ತೆ ಸ್ವಾಮಿ. ಈ ರೈತರು ಹಣೆ ಬಾರನೇ ಇಷ್ಟು ಸ್ವಾಮಿ. ಈ ರೈತರ ಕಷ್ಟ ಯಾರಿಗೂ ಬರಬಾರ್ದು. ಮೂರ್ತಪ್ಪನವರೇ, ನನಗೆ ಮುಂದೊಲದಲ್ಲಿ ಕಳಂಗಿ ನೋಡಬೇಕು. ನೀವು ನನಗೆ ಆಮೇಲೆ ವಿಷಯ ತಿಳಿಸಿ, ಇವ್ರ ಹತ್ರ ಮಾತಾಡಿ. ನಾನು ಇವಾಗ ಹೋಗ್ತೀನಿ. ಸರಿ ಸ್ವಾಮಿ, ಆಯಿತು. ನೀವು ಇವಾಗ ಹೋಗ್ರಿ. ನಾನು ಭೀಮಪ್ಪ ಅರ್ಥಾಗ ವಿಷಯ ಅದು ಏನಂತ ತಿಳ್ಕೊಂಡು ನಿಮಗೆ ವಿಷಯ ಮುಟ್ಟಿಸ್ತೀನಿ. ಇವಾಗ ಹೋಗ್ರಿ ನೀವು. ಭೀಮಣ್ಣ ಏನು ಮಾಡ್ತೀಯ ನೋಡಪ್ಪ, ಆವಯ್ಯ ನೋಡಿರಿ 3 ರೂಪಾಯಿ ಮೇಲೆ ಹಾಕೆಮಲ್ಲ ಅಂತಾನೆ. ಹೊಸಿ ನೀನು ಹೋಗಿ ಮಂತಾಗಿ ಕುತ್ಕೊಂಡೆಲ್ಲ ಯೋಚನೆ ಮಾಡಿ ನನಗೆ ವಿಷಯ ತಿಳಿಸು, ನಾನು ಅವ್ರ ವಿಷಯ ಮುಟ್ಟಿಸ್ತೀನಿ ಏನೋ ಅಂತ. ಸರಿ ಮೂರ್ತಪ್ಪ, ಹೊಸಿ ಮಂತಾಕ್ ಹೋಗಿ ನಾನು ಯೋಚನೆ ಮಾಡಿ ನಿನಗೆ ವಿಷಯ ಮುಟ್ಟಿಸ್ತೀನಿ. ಏನು ಮಾಡೋದಪ್ಪ, ಈಗೆಲ್ಲ ಮಾಗ್ ನಿಂತ್ಬಿಟ್ಟೈತಿ, ಯಾರು ಕೇಳೋರೇ ಇಲ್ಲ. ನೋಡೋಣ ಬಿಡು ಮುಂದೆ ಏನೇನಾಗ್ತೈತೆ ಅಂತ. ಹೊಸಿ ನಾನು ಮಂತಾಕ್ ಹೋಗಿ ಎಲ್ಲ ಯೋಚನೆ ಮಾಡಿ ನಿನ್ಗೆ ವಿಷಯ ತಿಳಿಸ್ತೀನಿ ಹೇಳು. ಸರಿ ಆಯಿತು ಭೀಮಪ್ಪ, ನಡಿ ಹೋಗೋಣ. ನೀನು ಎಲ್ಲ ಯೋಚನೆ ಮಾಡಿ ನನಗೆ ವಿಷಯ ಮುಟ್ಟಿಸು.